ಹಲೋ ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಯಗ್ರೀವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಈ ಸಿನಿಮಾ ಯಾವಾಗಲೂ ರಿಲೀಸ್ ಆಗ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ರಿಲೀಸ್ ಆಗಿಲ್ಲ. ಕಾರಣಾಂತರ ಏನು ಅಂತ ಕೇಳಿದರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಧನ್ವೀರ್ ಅವರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗರಡಿಯಲ್ಲಿ ಬೆಳೆದಂತಹ ಹುಡುಗ. ಇವರ 5ನೇ ಸಿನಿಮಾ ಏನೋಯ್ತು. ಹೀಗಿರಬೇಕಾದ್ರೆ ದರ್ಶನ್ ಅವರು ಪ್ರಸ್ತುತ ನಿಮ್ಮೊಂದಿಗಿಲ್ಲ. ಅವರು ಆಂತರಿಕ ಕಾರಣಗಳಿಂದಾಗಿ ಜೈಲಿನಲ್ಲಿದ್ದಾರೆ. ಹೀಗಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡಲಿಲ್ಲ. ಆದರೆ ಎಷ್ಟು ದಿನ ಅಂತ ಕಾಯಕ್ಕಾಗುತ್ತೆ? ಖುದ್ದು ದರ್ಶನ್ ಅವರೇ ಈಗಾಗಲೇ ಸಮಯ ಮೀರಿ ಆಗಿದೆ, ಈ ಸಿನಿಮಾವನ್ನ ಮತ್ತಷ್ಟು ಡಿಲೇ ಮಾಡೋದು ಬೇಡ, ರಿಲೀಸ್ ಮಾಡಿ ಅಂತ ದರ್ಶನ್ ಅವರು ಹೇಳಿದ್ರು. ಹೀಗಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ನಿನ್ನೆ ಈ ಸಿನಿಮಾ ರಿಲೀಸ್ ಆಗಿತ್ತು, ಅಂದರೆ ಫೆಬ್ರವರಿ 27ನೇ ತಾರೀಕು. ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದಾಗ ಬೆಳಗ್ಗೆ ರಿಲೀಸ್ ಆಗುತ್ತೆ, ಅಥವಾ ಅರ್ಲಿ ಮಾರ್ನಿಂಗ್ ಶೋ ಇರುತ್ತೆ, ಅಥವಾ ಹಿಂದಿನ ದಿನ ರಾತ್ರಿ ಪ್ರೀಮಿಯರ್ ಶೋ ಕೂಡ ಇರುತ್ತೆ. ಆದರೆ ಇವ್ಯಾವುದು ಕೂಡ ನಡೆದಿಲ್ಲ. ಅಸಲಿಗೆ ಈ ಸಿನಿಮಾ ರೆಗ್ಯುಲರ್ ಆಗಿ ಬೆಳಗ್ಗೆ 10 ಗಂಟೆ ಪ್ರದರ್ಶನ ಕೂಡ ನಡೆಯಲಿಲ್ಲ, ಮ್ಯಾಟಿನ್ ಪ್ರದರ್ಶನ ಕೂಡ ನಡೆದಿಲ್ಲ. ನೇರವಾಗಿ ಈ ಸಿನಿಮಾ ರಿಲೀಸ್ ಆಗಿರೋದು ನಿನ್ನೆ ಸಂಜೆ 4:30ಕ್ಕೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರೋದು ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಅಬ್ಬರ. ಭರ್ಜರಿಯಾದಂಥ ಓಪನಿಂಗ್ ಈ ಸಿನಿಮಾಗೆ ಸಿಕ್ಕಿದೆ. ಚಿತ್ರಮಂದಿರದ ಹೊರಗಡೆ ಅಂತೂ ಜನಜಾತ್ರೆ. ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಸಂತೋಷ್ ಮುಖ್ಯ ಚಿತ್ರಮಂದಿರ ಸಾಕ್ಷಿಯಾಗಿತ್ತು. ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಇತ್ತು ಅಂತ ಕೇಳಿದ್ರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ರೆಸ್ಪಾನ್ಸ್ ಅಂತೂ ತುಂಬಾನೇ ಅತ್ಯದ್ಭುತವಾಗಿತ್ತು. ಧನ್ವೀರ್ ಅವರ ಎಂಟ್ರಿ ಯಾವ ರೀತಿ ಇತ್ತು ಅಂತ ಕೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ. ಇದು ಧನ್ವೀರ್ ಅವರ ಎಂಟ್ರಿ. ಸ್ಕ್ರೀನ್ ಅನ್ನ ಫ್ರೀಸ್ ಮಾಡಿ ಕರ್ಪೂರವನ್ನ ಹೊತ್ತಿಸಿ ಕುಂಬಳಕಾಯನ್ನ ಹೊಡೆದ್ರು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ನ ಮುಂಭಾಗದಲ್ಲಿ ಒಂದು ಚೇರನ್ನು ಇರಿಸಿದ್ರು. ಅದರಲ್ಲಿ ದೇವರ ಫೋಟೋ ಕೂಡ ಇತ್ತು. ಇನ್ನು ಚಿತ್ರಮಂದಿರದ ಒಳಗಡೆ ಸುತ್ತಲೂ ಯಾವ ರೀತಿ ಇತ್ತು ಅಂತ ಕೇಳಿದ್ರೆ ನೋಡಿ, ದೀಪಾವಳಿಯನ್ನೇ ಆಚರಿಸಿದ್ರು. ಆ ಮಟ್ಟಕ್ಕಿತ್ತು ಸಿನಿಮಾದ ಕ್ರೇಜ್. ಭರ್ಜರಿಯಾದಂಥ ಪ್ರದರ್ಶನವನ್ನ ಈ ಸಿನಿಮಾ ಕಾಣ್ತಾ ಇದೆ. ಇದಕ್ಕೆ ಸಂತೋಷ್ ಚಿತ್ರಮಂದಿರ ಸಾಕ್ಷಿಯಾಗಿದೆ. ರಾಜ್ಯಾದ್ಯಂತ ಈ ಸಿನಿಮಾದ ಬಗ್ಗೆ ಪ್ರಚಾರ ಕೂಡ ನಡೀತಾ ಇದೆ, ಅಪಪ್ರಚಾರ ಕೂಡ ನಡೀತಾ ಇದೆ. ಒಂದಿಷ್ಟು ಮಂದಿ ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದು ಯಾರು ಅಂತ ಕೇಳಿದ್ರೆ ಸಿನಿಮಾವನ್ನ ವೀಕ್ಷಣೆ ಮಾಡೋದವರು. ಸುಖ ಸುಮ್ಮನೆ ಅದು ಏನೋ ಒಂಥರ ಫ್ಯಾಷನ್ ಆಗೋಗಿದೆ. ಅದು ಕನ್ನಡ ಸಿನಿಮಾಗಳಿಗೆ ಅಷ್ಟೇ ಅಂತ ಅನ್ಸುತ್ತೆ. ಸುಖ ಸುಮ್ಮನೆ ಸಿನಿಮಾ ಹಾಗಿದೆ, ಹೀಗಿದೆ, ಹೇಗೇಗೋ ಇದೆ ಅಂತ. ನೀನು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಅದೆಂಗೆ ನೀನು ಸಿನಿಮಾವನ್ನ ವೀಕ್ಷಣೆ ಮಾಡದೆ ಜಡ್ಜ್ಮೆಂಟ್ ಕೊಡ್ತೀಯಾ? ಏನೋ ಹೇಳೋದು ಬಾಯಿಗೆ ಬಂದಂತೆ. ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಹಂಗಿದೆ, ಸಿನಿಮಾ ಹಿಂಗಿದೆ ಅಂತ ಹೇಳುವವರು ಮತ್ತೆ ಯಾರು ಅಲ್ಲ, ನಮ್ಮ ಕನ್ನಡಿಗರೇ. ಒಬ್ಬ ಕನ್ನಡಿಗ ಕನ್ನಡ ಸಿನಿಮಾದ ಬಗ್ಗೆನೇ ಕೆಟ್ಟದಾಗಿ ಮಾತನಾಡೋದು. ಕಾರಣ, ಈ ವ್ಯಕ್ತಿ ಇನ್ನೊಬ್ಬರು ನಟರ ಅಭಿಮಾನಿ. ಇದರಿಂದಾಗಿ ಆ ನಟರ ಹೆಸರು ಕೂಡ ಹಾಳು, ಇದರಿಂದಾಗಿ ಸ್ಟಾರ್ ವಾರ್. ಬೇಕ ಇವೆಲ್ಲ? ಅಂತಿಮವಾಗಿ ಯಾರಿಗೆ ಯಾರ ಮೇಲೆ ಕೂಡ ದ್ವೇಷ ಇಲ್ಲ, ನಾವೆಲ್ಲ ಒಂದೇ ಕನ್ನಡಿಗರು. ಒಬ್ಬ ನಟರ ಸಿನಿಮಾ ಬಂದಾಗ ಇನ್ನೊಬ್ಬರ ನಟರ ಅಭಿಮಾನಿಗಳು, ಅವರ ಸಿನಿಮಾ ಬಂದಾಗ ಇವರ ನಟರ ಅಭಿಮಾನಿಗಳು ಪರಸ್ಪರ ಅವರ ಸಿನಿಮಾಗೆ ಇವ್ರು ಹೋಗಿ, ಇವರ ಸಿನಿಮಾಗೆ ಅವ್ರು ಹೋಗಿ ಬೆಂಬಲಿಸಿದ್ರೆ ಚಿತ್ರರಂಗ ಹೆಂಗೋ ಇರ್ತಿತ್ತು. ಅದನ್ನ ಬಿಟ್ಟು ಸಿನಿಮಾ ವೀಕ್ಷಣೆ ಮಾಡದೆ ಕೆಟ್ಟದಾಗಿ ಕಾಮೆಂಟು ಅದು ಇದು ಅಂತ ಮಾಡಿಕೊಂಡು ಇವರ ಹಾಳಾಗೋದಲ್ಲ, ಚಿತ್ರರಂಗವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಇವೆಲ್ಲದರ ಮಧ್ಯೆ ಹಯಗ್ರೀವ ಸಿನಿಮಾ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ನಮ್ಮ ಕನ್ನಡ ಸಿನಿಮಾ. ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.